ನಾನು ವಾಪಸ್ ಬರ್ತೀನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಭಾರತದ ಒಂದಿಂಚು ಟಚ್ ಮಾಡುವುದಕ್ಕೆ ಬಿಡಲ್ಲ. ದೇಶ ಪ್ರೇಮದ ಕಿಚ್ಚು ಹೆಚ್ಚಿಸಿದ ಯೋಧನ ವಿಡಿಯೋ. अभी युद्ध का आगाज हो चुका है. हम लोग आए हुए थे 45 दिन की छुट्टी के लिए. अभी कल ही वहाँ से आ चुका है बुलावा, वापस आ जाओ भाई. कल यहाँ से रवाना हो जाएंगे, घर जाने का भी काम नहीं है. कल यहाँ से वापस दोबारा मिले ना मिले इस बात की कोई गारंटी नहीं है, लेकिन इंडिया का कुछ नहीं बिगड़ेगा, इस बात की गारंटी है. जब भी आपको ये सुनने को मिलेगा कि भारत ने पाकिस्तान पे हमला किया, तो आप इस बात को कंफर्म कर लेना कि ये चीज जो ये नारा सुनने को मिलेगा ये आपको लाहौर से मिलेगा, हम वहीं पे मिलेंगे. अच्छा, हाँ, मतलब आप कह रहे हैं कि अगली आइसक्रीम जो है लाहौर में अब खाएंगे, वहीं पे जूस पियेंगे. अच्छा, 71 के युद्ध के दौरान भी ऐसा ही हुआ था. रात को 10 बजे सेना ने हर हर महादेव का नारा लगाया था भवानी के साथ, और सुबह 7 बजे लाहौर की सड़कों पर घूम रहे थे तिरंगे झंडे के साथ. बोले बताओ बांग्लादेश अलग बनाओगे या नहीं बनाओगे? बोले भाई साहब बना लो, कोई दिक्कत ही नहीं है. ಎಸ್, ಭಾರತ ಪಾಕ್ ನಡುವಿನ ಉದ್ವಿಗ್ನ ಸಮಯದ ಮಧ್ಯದಲ್ಲಿ ಸೈನಿಕನೊಬ್ಬನ ವಿಡಿಯೋ ಆನ್ಲೈನ್ನಲ್ಲಿ ಗಮನ ಸೆಳೆದಿದೆ. ಯೋಧನ ಮಾತುಗಳಲ್ಲಿರುವ ಧೈರ್ಯ, ಸ್ಥೈರ್ಯ, ಆ ಕಣ್ಣಲ್ಲಿರುವ ಬಲವಾದ ನಂಬಿಕೆ ನಮ್ಮಲ್ಲಿ ಹೊಸ ಹುರುಪನ್ನ ತುಂಬುತ್ತೆ. ಎಸ್, ಭಾರತ ಮತ್ತು ಪಾಕಿಸ್ತಾನ ನಡುವಣ ಸಂಘರ್ಷ ಉದ್ವಿಗ್ನಗೊಂಡಿದೆ. ಪಾಕ್ ಪಡೆಗಳ ಸತತ 2ನೇ ದಿನವೂ ಡ್ರೋನ್ ದಾಳಿಯನ್ನ ಮುಂದುವರೆಸಿದೆ. ಇದರ ಪರಿಣಾಮವಾಗಿ ಜಮ್ಮು ಮತ್ತು ಕಾಶ್ಮೀರ ಹಾಗೆ ಪಂಜಾಬ್ನಲ್ಲಿರುವ ಅಂತಾರಾಷ್ಟ್ರೀಯ ಗಡಿ ಹಾಗೆ ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಭಾರೀ ಸ್ಫೋಟಗಳು ವರದಿಯಾಗ್ತಾ ಇದೆ. ಪಹಲ್ಗಾಮ್ನಲ್ಲಿ ನಡೆದ ದಾಳಿಗೆ ಪ್ರತಿಯಾಗಿ ಭಾರತೀಯ ಸೇನಾ ಪಡೆಗಳು ಉಗ್ರರ ನೆಲೆಗಳನ್ನು ಗುರಿಯಾಗಿಸಿ ಪಾಕಿಸ್ತಾನ ಹಾಗೆ ಪಾಕ್ ಆಕ್ರಮಿತ ಕಾಶ್ಮೀರ ಪ್ರದೇಶಗಳಲ್ಲಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ನಡೆಸಿದವು. ಇದರ ಬೆನ್ನಲ್ಲೇ ಪಾಕಿಸ್ತಾನ ಪಡೆಗಳು ಭಾರತದ ನಾಗರಿಕರು ಮತ್ತು ಸೇನಾ ನೆಲೆಗಳನ್ನು ಗುರಿಯಾಗಿಸಿ ಗಡಿಯುದ್ದಕ್ಕೂ ದಾಳಿಯನ್ನ ಮಾಡ್ತಾ ಇದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಬಾರಾಮುಲ್ಲಾ, ಶ್ರೀನಗರ, ಅವಂತಿಪುರ, ನಾಕ್ರೋಟಾ, ಜಮ್ಮು, ಫಿರೋಜಾಪುರ, ಪಠಾಣ್ಕೋಟ್, ಫಜಿಲ್ವಾ, ಲಾಲ್ಗಢ ಜಟ್ಟ, ಜೈಸಲ್ಮಾರ್, ಬಾರ್ಮಾರ್, ಭುಜ್, ಕುವಾರ್ಬೆಟ್ ಮತ್ತು ಲಖೀನಲಾ ಪ್ರದೇಶಗಳಲ್ಲಿ ಡ್ರೋನ್ಗಳು ಪತ್ತೆಯಾಗಿವೆ. ಶ್ರೀನಗರ ವಿಮಾನ ನಿಲ್ದಾಣದ ಸಮೀಪ ಭಾರೀ ಸ್ಫೋಟಗಳು ಕೇಳುತ್ತಾ ಇದ್ದಂತೆ ಪಂಜಾಬ್ನ ಪಠಾಣ್ಕೋಟ್, ಅಮೃತ್ಸರ್ ಮತ್ತು ಫಿರೋಜ್ಪುರ ಜಿಲ್ಲೆಗಳಲ್ಲಿ ಗುರುವಾರ ರಾತ್ರಿ 9ರ ಸರಿಸುಮಾರಿಗೆ ಬ್ಲಾಕ್ಔಟ್ ಮಾಡಲಾಯಿತು. ಆದರೂ ಪಾಕಿಸ್ತಾನ ಕತ್ತಲಿನಲ್ಲೇ ಹಲವು ಡ್ರೋನ್ಗಳನ್ನು ಹಾರಿಸಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಡೋಭಾಲ್, ಸೇನಾ ಪಡೆಗಳ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಹಾಗೆ 3 ಸೇನಾ ಪಡೆಗಳ ಮುಖ್ಯಸ್ಥರೊಂದಿಗೆ ಶುಕ್ರವಾರ ಸಭೆಯನ್ನು ನಡೆಸಿ ಪರಿಸ್ಥಿತಿ ಕುರಿತು ಅವಲೋಕನವನ್ನು ಕೂಡ ನಡೆಸಿತು. ವೈಮಾನಿಕ ದಾಳಿಗಳನ್ನು ಹಿಮ್ಮೆಟ್ಟಿಸಲಾಗ್ತಾ ಇದೆ. ಸಶಸ್ತ್ರ ಪಡೆಗಳ ನಿಕಟ ಹಾಗೆ ನಿರಂತರವಾಗಿ ಕಟ್ಟೆಚ್ಚರವನ್ನ ವಹಿಸಿವೆ. ಅಗತ್ಯಾನುಸಾರ ತ್ವರಿತ ಕ್ರಮವನ್ನ ಕೈಗೊಳ್ಳಲಾಗ್ತಿದೆ ಅಂತ ಅಧಿಕಾರಿಗಳು ಕೂಡ ತಿಳಿಸಿದ್ದಾರೆ. ನಾಗರಿಕರಿಗೆ, ಅದರಲ್ಲೂ ಗಡಿ ಪ್ರದೇಶಗಳಲ್ಲಿ ವಾಸಿಸ್ತಾ ಇರುವವರಿಗೆ ಮನೆಗಳಲ್ಲೇ ಇರುವಂತೆ, ಅನಗತ್ಯವಾಗಿ ಹೊರಬರದಂತೆ ಹಾಗೆ ಸ್ಥಳೀಯ ಅಧಿಕಾರಿಗಳ ಸೂಚನೆಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸೂಚಿಸಲಾಗಿದೆ. ಆತಂಕಗೊಳ್ಳುವ ಅಗತ್ಯ ಇಲ್ಲ. ಜಾಗರೂಕರಾಗಿ ಇರುವುದು ಮತ್ತು ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸುವುದು ಅಗತ್ಯ ಅಂತ ಅವರು ಹೇಳಿದ್ದಾರೆ. ಹೌದು, ಇತ್ತ ಪಾಕಿಸ್ತಾನ ಸೇನೆಯು ಲೇಪ್ನಿಂದ ಸರ್ ಕ್ರೀಕ್ವರೆಗಿನ ಪಶ್ಚಿಮ ಗಡಿಯುದ್ದಕ್ಕೂ ಭಾರತೀಯ ಪಡೆಗಳ ಮೇಲೆ ಬುಧವಾರ ಹಾಗೆ ಗುರುವಾರ ರಾತ್ರಿ ಹಲವು ಬಾರಿ ದಾಳಿಯನ್ನ ನಡೆಸಿವೆ. 36 ಪ್ರದೇಶಗಳ ಮೇಲೆ ದಾಳಿ ಮಾಡೋದಕ್ಕೆ ಸುಮಾರು 300ರಿಂದ 400 ಡ್ರೋನ್ಗಳನ್ನು ಕೂಡ ಬಳಸಿವೆ. ಅವುಗಳನ್ನು ಭಾರತೀಯ ಪಡೆಗಳು ಹೊಡೆದು ಉರುಳಿಸಿವೆ. ಡ್ರೋನ್ಗಳ ಮೂಲದ ಬಗ್ಗೆ ತನಿಖೆ ಮಾಡಲಾಗ್ತಿದೆ. ಇವು ಟರ್ಕಿಯ ಡ್ರೋನ್ಗಳು ಅನ್ನುವುದು ಆರಂಭಿಕ ತನಿಖೆಯಿಂದ ಗೊತ್ತಾಗಿದೆ ಅಂತ ಕರ್ನಲ್ ಸೋಫಿಯಾ ಕುರೇಶಿ ಶುಕ್ರವಾರ ಮಾಹಿತಿಯನ್ನು ನೀಡಿದರು. ಅದ್ಯಾಗೋ ಪಾಕ್ ದಾಳಿ ಮುಂದುವರೆಸಿದೆ. ಇದರಿಂದ ಗಡಿಭಾಗದ ಗ್ರಾಮಗಳಲ್ಲಿ ಭಾರೀ ಹಾನಿಯಾಗಿದೆ. ಭಾರತವು ಪ್ರತಿದಾಳಿ ನಡೆಸ್ತಾ ಇದ್ರು ವೈಮಾನಿಕ ಗುರಾಣಿಗಳನ್ನಾಗಿ ಬಳಸುವ ಸಲುವಾಗಿ ನಾಗರಿಕ ವಿಮಾನಗಳಿಗೆ ಅಂತಾರಾಷ್ಟ್ರೀಯ ಗಡಿ ಸಮೀಪ ಹಾರಾಟ ನಡೆಸುವುದಕ್ಕೆ ಅನುಮತಿಸುವ ಮೂಲಕ ಪಾಕಿಸ್ತಾನ ಬೇಜವಾಬ್ದಾರಿ ವರ್ತನೆ ಪ್ರದರ್ಶಿಸಿದೆ ಅಂತ ಕುರೇಶಿ ಟೀಕಿಸಿದ್ದಾರೆ. ಪಾಕಿಸ್ತಾನ ಪಡೆಗಳು ಭಾರತದ ಸೇನಾ ಸೌಕರ್ಯಗಳನ್ನು ಗುರಿಯಾಗಿಸುವ ಉದ್ದೇಶದಿಂದ ಪಶ್ಚಿಮ ಗಡಿಯಲ್ಲಿ ಹಲವು ಬಾರಿ ಭಾರತದ ವಾಯುಗಡಿ ಉಲ್ಲಂಘಿಸಿವೆ. ಈ ಪ್ರಯತ್ನಗಳನ್ನು ಸಮರ್ಥವಾಗಿ ಹಿಮ್ಮೆಟ್ಟಿಸಿರುವ ಭಾರತೀಯ ಸೇನೆ ಡ್ರೋನ್ಗಳನ್ನು ಹೊಡೆದು ಉರುಳಿಸಿದೆ. ಡ್ರೋನ್ಗಳ ಅವಶೇಷಗಳ ಬಗ್ಗೆ ವಿಧಿವಿಜ್ಞಾನ ತನಿಖೆ ನಡೆಸಲಾಗ್ತಾ ಇದೆ. ಅವು ಟರ್ಕಿ ನಿರ್ಮಾಣದವು ಅಂತ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ ಅಂತ ಕುರೇಶಿ ಹೇಳಿದ್ದಾರೆ. ಪಾಕ್ ಪಡೆಗಳು ಗಡಿಯುದ್ದಕ್ಕೂ ನಡೆಸಿದ ದಾಳಿಯಲ್ಲಿ ತಂಗ್ದರ್, ಉರಿ, ಪೂಂಚ್, ಮೆಂದರ್, ರಜೇರಿ, ಅನ್ನೂರ್ ಮತ್ತು ಉದಂಪುರ್ ಪ್ರದೇಶಗಳಲ್ಲಿನ ಹಲವು ಗ್ರಾಮಗಳಲ್ಲಿ ಭಾರೀ ಹಾನಿಯುಂಟಾಗಿದೆ. ಭಾರತದ ಗಡಿ ನಗರಗಳನ್ನು ಗುರಿಯಾಗಿಸಿಕೊಂಡು ಪದೇ ಪದೇ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಗಳು ನಡೀತಾ ಇದೆ.
ಭಾರತ ಮತ್ತು ಪಾಕಿಸ್ತಾನ ನಡುವಿನ ಉದ್ವಿಗ್ನತೆ ಹೆಚ್ಚಾಗ್ತಾನೆ ಇದೆ. ಆದರೆ ಭಾರತದ ಬಲಿಷ್ಠ ವಾಯು ರಕ್ಷಣಾ ವ್ಯವಸ್ಥೆಯು ಪ್ರತಿಯೊಂದು ದಾಳಿಯನ್ನ ನಿಲ್ಲಿಸಿ ನಾಗರಿಕರನ್ನ ಸುರಕ್ಷಿತವಾಗಿರಿಸುತ್ತೆ. ಈ ಉದ್ವಿಗ್ನ ಸಮಯದ ಮಧ್ಯದಲ್ಲಿ ಸೈನಿಕನೊಬ್ಬನ ವಿಡಿಯೋ ಆನ್ಲೈನ್ನಲ್ಲಿ ಗಮನವನ್ನ ಸೆಳೆದಿದೆ ನೋಡಿ. ಯೋಧನ ಮಾತುಗಳಲ್ಲಿರುವ ಧೈರ್ಯ, ಕಣ್ಣಲ್ಲಿರುವ ಬಲವಾದ ನಂಬಿಕೆ ನಿಮ್ಮಲ್ಲಿ ಹೊಸ ಹುರುಪನ್ನ ತುಂಬುತ್ತೆ. ಇಂಡಿಯಾ ಅನ್ನುವ ಅಧಿಕೃತ ಖಾತೆಯಿಂದ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಳ್ಳಲಾದ ವಿಡಿಯೋದಲ್ಲಿ ಸೈನಿಕನೊಬ್ಬ ತನ್ನ 45 ದಿನಗಳ ರಜೆಯನ್ನ ಹೇಗೆ ರದ್ದುಗೊಳಿಸಲಾಯಿತು ಅನ್ನೋದರ ಕುರಿತು ತುಂಬಾ ಕೂಲ್ ಆಗಿ ಪ್ರತಿಕ್ರಿಯಿಸುವುದನ್ನು ಕಾಣಬಹುದಾಗಿದೆ. ಯುದ್ಧ ಈಗಷ್ಟೇ ಆರಂಭ ಆಗಿದೆ. ನಾವು 45 ದಿನಗಳ ರಜೆಗೆ ಬಂದಿದ್ದೀವಿ. ನಾಳೆನೇ ಬನ್ನಿ ಅಂತ ಈಗ ಕರೆ ಬಂದಿದೆ. ನಾನು ನಾಳೆ ಇಲ್ಲಿಂದ ಹೊರಡ್ತೀನಿ. ಮನೆಗೆ ಹೋಗೋದಕ್ಕೆ ಕೆಲಸ ಕೂಡ ಇಲ್ಲ. ನಾಳೆ ನಾವಿಲ್ಲಿಂದ ಮತ್ತೆ ಭೇಟಿ ಆಗ್ತೀವೋ ಇಲ್ವೋ ಗೊತ್ತಿಲ್ಲ. ಅದು ಖಾತ್ರಿ ಇಲ್ಲ. ಆದರೆ ಭಾರತಕ್ಕೆ ಏನು ಆಗುವುದಿಲ್ಲ ಅನ್ನೋದು ಮಾತ್ರ ಗ್ಯಾರಂಟಿ ಇದೆ. ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದೆ ಅಂತ ನೀವು ಕೇಳಿದಾಗಲೆಲ್ಲ ಈ ವಿಷಯ ಘೋಷಣೆ ಎಲ್ಲ ಲಾಹೋರ್ನಿಂದ ಕೇಳ್ತೀರಿ. ನಾವು ನಿಮ್ಮನ್ನ ಅಲ್ಲಿ ಭೇಟಿ ಆಗ್ತೀವಿ. ಹೌದು, ಮುಂದಿನ ಐಸ್ ಕ್ರೀಮ್ ಅನ್ನ ಲಾಹೋರ್ನಲ್ಲೇ ತಿಂದು ಜ್ಯೂಸ್ ಅಲ್ಲೇ ಕುಡಿತೀವಿ ಎಂದಿದ್ದಾರೆ ಯೋಧ. अभी युद्ध का आगाज हो चुका है. हम लोग आए हुए थे 45 दिन की छुट्टी के लिए. अभी कल ही वहाँ से आ चुका है बुलावा, वापस आ जाओ भाई. कल यहाँ से रवाना हो जाएंगे. घर जाने का भी काम नहीं है. कल यहाँ से वापस दोबारा मिले ना मिले इस बात की कोई गारंटी नहीं है. लेकिन इंडिया का कुछ नहीं बिगड़ेगा, इस बात की गारंटी है. जब भी आपको ये सुनने को मिलेगा कि भारत ने पाकिस्तान पे हमला किया, तो आप इस बात को कंफर्म कर लेना कि ये चीज जो ये नारा सुनने को मिलेगा ये आपको लाहौर से मिलेगा. हम वहीं पे मिलेंगे. अच्छा, हाँ, मतलब आप कह रहे हैं कि अगली आइसक्रीम जो है लाहौर में अब खाएंगे? वहीं पे जूस पियेंगे. अच्छा, 71 के युद्ध के दौरान भी ऐसा ही हुआ था. रात को 10 बजे सेना ने हर हर महादेव का नारा लगाया था भवानी के साथ, और सुबह 7 बजे लाहौर की सड़कों पर घूम रहे थे तिरंगे झंडे के साथ. बोले बताओ बांग्लादेश अलग बनाओगे या नहीं बनाओगे? बोले भाई साहब बना लो, कोई दिक्कत ही नहीं है. ಯುದ್ಧದ ಸಮಯದಲ್ಲೂ ಅದೇ ಸಂಭವಿಸಿತು. ರಾತ್ರಿ 10 ಗಂಟೆಗೆ ಭಾರತೀಯ ಸೇನೆಯು ಹರ್ ಹರ್ ಮಹದೇವ್ ಅಂತ ಜಪಿಸಿತು. ಬೆಳಗ್ಗೆ ಸೇನೆ 7 ಗಂಟೆಗೆ ಲಾಹೋರ್ನ ಬೀದಿಗಳಲ್ಲಿ ಸಂಚರಿಸ್ತಾ ಇತ್ತು ಅಂತ ತುಂಬಾ ಕೂಲಾಗಿ ಮಾತಾಡಿದ್ದಾರೆ. ಈ ವಿಡಿಯೋ ತಕ್ಷಣ ವೈರಲ್ ಆಗಿದ್ದು ನೆಟ್ಟಿಗರು ಯೋಧನ ಆತ್ಮವಿಶ್ವಾಸ ಹಾಗೆ ಧೈರ್ಯಕ್ಕೆ ಬೇಷಂದಿದ್ದಾರೆ. ಅವರು ಹೊತ್ತಿರುವ ವಿಶ್ವಾಸ ಅಚ್ಚರಿ ಆಗುತ್ತೆ. ರಾಷ್ಟ್ರಕ್ಕೆ ಅವರು ಬೇಕು, ನಾವು ಅವರನ್ನ ಬೆಂಬಲಿಸಬೇಕು ಅಂತ ನೆಟ್ಟಿಗರೊಬ್ರು ಹೇಳಿದರು. ಅವರು ಕೂಲಾಗಿ ಐಸ್ ಕ್ರೀಮ್ ಸೇವಿಸುವ ರೀತಿ ನಮ್ಮ ಸೈನ್ಯ ಎಷ್ಟು ಆತ್ಮವಿಶ್ವಾಸ ಮತ್ತು ಧೈರ್ಯಶಾಲಿ ಅನ್ನೋದನ್ನ ಹೇಳುತ್ತೆ ಅಂತ ಮತ್ತೊಬ್ಬ ವ್ಯಕ್ತಿ ಹೇಳ್ಕೊಂಡಿದ್ದಾರೆ. ಕ್ಯಾಪ್ ಇಲ್ಲದ ಸೂಪರ್ ಮ್ಯಾನ್, ಹೈಜೋಶ್ ಮತ್ತು ಸೆಲ್ಯೂಟ್ ಸರ್ ಹೀಗೆ ಯೋಧನ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿ ಹಲವಾರು ಕಾಮೆಂಟ್ಗಳು ಕೂಡ ಬಂದಿದೆ. ಇತ್ತೀಚಿನ ಮಾಹಿತಿಯ ಪ್ರಕಾರ ಪಾಕಿಸ್ತಾನವು ತನ್ನ ಸೈನಿಕರನ್ನ ಗಡಿಯ ಸಮೀಪ ಇರುವ ಮುಂಚೂಣಿ ಸ್ಥಾನಗಳ ಕಡೆಗೆ ಸ್ಥಳಾಂತರಿಸುವುದಕ್ಕೆ ಪ್ರಾರಂಭಿಸಿದೆ. ಈ ಕ್ರಮವು ಎರಡು ದೇಶಗಳ ನಡುವಿನ ಉದ್ವಿಗ್ನತೆಯನ್ನ ಹೆಚ್ಚಿಸುವ ಕ್ರಮವಾಗಿದೆ. ಇದು ಪಾಕಿಸ್ತಾನದ ಆಕ್ರಮಣಕಾರಿ ಉದ್ದೇಶವನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಅಂತ ಭಾರತ ಸರ್ಕಾರ ಹೇಳಿದೆ. ಅದೇ ಸಮಯದಲ್ಲಿ ಪರಿಸ್ಥಿತಿ ಉಲ್ಬಣಗೊಳ್ಳುವುದನ್ನು ಭಾರತ ಬಯಸುವುದಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಇತ ರಕ್ಷಣಾ ಸಚಿವಾಲಯ ಮತ್ತು ವಿದೇಶಾಂಗ ಸಚಿವಾಲಯದ ಜಂಟಿ ಬ್ರೀಫಿಂಗ್ ಸಮಯದಲ್ಲಿ ಅಧಿಕಾರಿಗಳು ಪ್ರಸ್ತುತ ಪರಿಸ್ಥಿತಿಯನ್ನ ವಿವರಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.